ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈವ್ನಿಂಗ್ ಈಗ ಎಲ್ಲಿ ಹೋಗ್ತಾ ಇದೀವಿ ನಾವು? ಯೂನಿವರ್ಸಿಟಿ ಅಂತ. ಸೊ ನಮ್ಮ ಅಥರ್ವ ನೋಡಿ ಏನು ಓವರ್ ಆ್ಯಕ್ಟಿಂಗ್ ಗೊತ್ತಾ? ನಮ್ಮ ಅಥರ್ವ ಫುಲ್ಲು ಅವತಾರಗಳು ಕಲ್ತ್ಬಿಟ್ಟವನೆ ಅಲ್ವೇನೋ. ನಿನ್ನೆ ಶಾಪಿಂಗ್ ಮಾಡ್ಕೊಂಡು ಬಂದಿರೋದನ್ನ ಹಾಕೊಂಡ್ಬಿಟ್ಟವನೆ. ಫುಲ್ ನನಗೆ ಸೂಪರ್ ಹೀರೋ ತರ ಕಾಣ್ತಾ ಇದ್ದೀನಿ ಅಲ್ವಾ ಅಂತ ಎಲ್ಲ ಬಿಲ್ಡಪ್ ಕೊಟ್ಕೊಂಡು. ಸೊ ಸ್ವಲ್ಪ ಕೆಲಸ ಇತ್ತು. ಎಕ್ಸಾಮ್ಸ್ ಎಲ್ಲ ಫುಲ್ ಮುಗಿಸ್ಬಿಟ್ಟು ಮಜಾ ಮಾಡ್ತವನೆ ಅಲ್ವೇನೋ. ಮಜಾ. GRSL ಅದೇ. ಸೊ ಇವನು ಫುಲ್ ಎಕ್ಸಾಮ್ಸ್ ಎಲ್ಲ ಮುಗಿಸಿ ಈಗ ಮಜಾ ಮಾಡ್ತವ್ರೆ. ನಾವು ಹೊರಗಡೆ ಬಂದಿದ್ವಿ, ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ವೆದರ್ ಯಾವ ಥರ ಇದೆ ಗೊತ್ತಾ? ಒಂಥರ ಫುಲ್ ಕೂಲಾಗಿದೆ ಕ್ಲೈಮೇಟ್. ನನಗಂತೂ ಆರಾಮ್ಸೆ ನಡ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ ರೋಡಲ್ಲಿ, ಅಷ್ಟು ಚೆನ್ನಾಗಿದೆ ವೆದರು. ಹೀಗೇನಾದರೂ ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ ಅಲ್ವಾ? ಅದಕ್ಕೆ ಚಾಟ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಅಡುಗೆ ಮಾಡಬೇಕು. ಈ ವೆಜ್ಜಲ್ಲಿ ಏನು ಅಡುಗೆ ಮಾಡೋದು ಅಂತಲೇ ಗೊತ್ತಾಗಲ್ಲ. ಏನಾದರೂ ತರಕಾರಿ ತೊಗೊಂಡೋಗ್ಬಿಟ್ಟು ಹೋಗಿ ಈಗ ಅಡುಗೆ ಮಾಡಬೇಕು. ಈಗ ಸದ್ಯಕ್ಕೆ ಏನಾದರೂ ಚಾಟ್ಸ್ ತಿನ್ಕೊಂಡು ಹೋಗೋಣ, ರಾತ್ರಿಗಲ್ವಾ ಮಾಡ್ಕೊಂಡ್ರಾಯ್ತು ಅಂತ. ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದ್ವಿ, ಇವತ್ತು ಹಾಲಿಡೇ ಇದ್ದಿದ್ದರಿಂದ ಎಲ್ಲ ರೆಸ್ಟ್ ಮಾಡಿದ್ವಿ. ಚೆನ್ನಾಗಿ ಒಂಥರ ರಿಫ್ರೆಶ್ ಆಯಿತು. ರೆಸ್ಟ್ ಮಾಡಿದ್ದು ಒಂಥರ ಸ್ಟ್ರೆಸ್ ಅಂತ ಅನಿಸಿಲ್ಲ. ಇವತ್ತೆಲ್ಲ ಡೇ ಆರಾಮಾಗಿ ಕೂಲ್ ಆಗಿದ್ದೀನಿ. ಮಾರ್ಕೆಟ್ಗೆ ಹೋಗ್ಬಿಟ್ಲ? ರೋಡಲ್ಲಿ ಹೋಗ್ಬಿಟ್ಟು ಯಾವ ಮಾರ್ಕೆಟಿಗೆ? ದೊಡ್ಡ ಮಾರ್ಕೆಟ್, ಬೇರೆ ಮಾರ್ಕೆಟ್. ಅಲ್ಲೇ ಹೋಗ್ತೀರಾ? ಕಾರ್ ಪಾರ್ಕ್ ಮಾಡಿ ಅಲ್ಲಿ ಹೋಗೋಕ್ಕೆ ಮನೆಯಿಂದ ಹಾಕ್ಬಿಟ್ಟು ಹೋಗ್ಬೋದಾಗಿತ್ತು. ಫ್ರೂಟ್ಸ್ ಎಲ್ಲ ತಗೊಂಡು ಬರ್ಬೋದಾಗಿತ್ತು. ಸೂಪರ್ ಮಾರ್ಕೆಟ್ ತಂದೆ ಮಧ್ಯಾಹ್ನ ಚೆನ್ನಾಗೇ ಇರಲಿಲ್ಲ, ಫ್ರೆಶ್ ಇರಲಿಲ್ಲ. ಅದು ಹೆಚ್ಚು ಕಡಿಮೆ 4-5 ದಿನದಿಂದ ಸೇಲ್ ಆಗದೆ ಇರೋ ಥರ ಇತ್ತು. ಏನಂದ್ರೆ ಎಕ್ಸ್ಪೋ ರೆಸ್ಟೋರೆಂಟ್, ರಮ್ಯಾ ರೆಸ್ಟೋರೆಂಟ್, ಸರಸ್ವತಿಪುರಂ. ನಮ್ಮ ಅಥರ್ವನ್ಗೆ ಆರ್ಟಿಫಿಷಿಯಲ್ ನಗು, ಫುಲ್ ದೊಡ್ಡ ಮನುಷ್ಯ ಆಡಂಗೆ ಆಡಕ್ಕೆ ಹೋಯ್ತಾನೆ. ಫುಲ್ ಬಿಲ್ಡಪ್ ಇವನು ನಮ್ಮ ಅಥರ್ವ. ಪಾಪು, ಮೈಸೂರಲ್ಲಿ ಯಾವುದಾದ್ರೂ 3 ಏರಿಯಾಗಳ ಹೆಸರು ಹೇಳಿದ್ರೆ ನೀನು ಕೇಳಿದ್ ಕೊಡಿಸ್ತೀನಿ ನಾನು. ನಿಂಗೆ ಯಾವ ಏರಿಯಾ ಗೊತ್ತು ಹೇಳು? ಮೈಸೂರಲ್ಲಿ ನಿಮ್ಮ ಮನೆಯಲ್ಲಿರೋದು ನಿಮ್ಮ ಲೇಔಟ್ ಹೆಸರೇನು? ಯಾವ ಲೇಔಟು? I+? IPS ನಗರ. ಓಕೆ, ಒಂದಾಯ್ತು. ನೆಕ್ಸ್ಟ್ ಇನ್ನು 2 ಹೇಳು ಸಾಕು. ನಿಮ್ಮ ಸ್ಕೂಲ್ ಎಲ್ಲಿರೋದು? ಶೇಸಸ್ ಲೇಔಟ್. 2 ಆಯ್ತು. ಇನ್ನೊಂದು ಲೇಔಟ್ ಹೇಳು. ಇನ್ನೊಂದು ಗೊತ್ತಿಲ್ಲ. ದೊಡ್ಡಮ್ಮವ್ರ ಮನೆ ಯಾವ ಏರಿಯಾ? ಗೊತ್ತಿಲ್ಲ ಅವನಿಗೆ. ಗೊತ್ತು. ಇದು ನಿಮ್ ರಕ್ಷಿತಾ ಅತ್ತೆ ಅವ್ರ ಬೀಗ್ರು ಮನೆ ಐತಲ್ಲ, ಅದು ಅದೇ ಹೇಳಂಗೆ. ಅದು ಏರಿಯಾ ಅಲ್ಲ, ಅದು ವಿಲೇಜ್. ಇದು ಮೈಸೂರಲ್ಲಿ. ಅದು ಒಂದು ನೀವೇನ್ ಹೇಳಿದ್ದು? ಮೈಸೂರಲ್ಲಿರೋ ಏರಿಯಾಗಳ ಹೆಸರು ಹೇಳು ಅಂತ. ಅದು ಏರಿಯಾನ? ಅದು ಬೀಗ್ರು ಮನೆ ಎಲ್ಲಿರೋದು? ಗೊತ್ತಲ್ಲ ನಿಂಗೆ? ಡ್ರೈವಿಂಗ್ ಇದ್ದೀನಿ, ಒಂದು 10 ನಿಮಿಷ ಕಾಲ್ ಬ್ಯಾಕ್ ಮಾಡ್ತೀನಿ. ಗೊತ್ತಲ್ಲ ನಿಂಗೆ ಅವ್ರ ಊರು ಯಾವುದು? ಹೋಗಿದ್ವಲ್ಲ ಮದ್ವೆಕ್ಕಿಂತ ಮುಂಚೆ. ಕಾಡ. ಹೆಂಗೆ? ಅದು ಹೇಳಂಗಿಲ್ಲ. ಅದನ್ನ ಅದು ಏರಿಯಾ ಅಲ್ಲ. ಅದನ್ನು ಅಲ್ಲಿ ಹೋಯ್ತು. ಗ್ರೇಪ್ಸ್ ಎಷ್ಟು ಫ್ರೆಶ್ ಆಗೈತೆ. ತುಳ್ಳಗಡಿಲಿ ಮಾಡ್ಕೊಬತ್ತವ್ರೆ. ಏನು ಹೇಳ್ಬಿಟ್ಟು ಹೋಗಕ್ಕಾಯ್ತದ? ನಾನೆಲ್ಲ ಹೋಗಲ್ಲ. ಸೈಡ್ಗೆ ಹಾಕ್ತೀನಿ ಇರೇ ಒಂದು ನಿಮಿಷ. ಅವಳೇ ಆಯಪ್ಪನೇ ತಿಳ್ಕೊಬ. ಸುಮ್ಮನೆ ಇರಿ. ರಿವರ್ಸ್ ಹೋಯ್ತೀನಿ ರೇ. ಹಿಂದೆ ವೆಹಿಕಲ್ಸ್ ಬರ್ತಿಲ್ಲ ಸುಮ್ಮನೆ ಇರೇ. ನನ್ಗಿಂತ ನನ್ನ ಗಂಡನೇ ಜಾಸ್ತಿ ತಿನ್ನೋದು, ಅದಕ್ಕೆ ಯಾವಾಗಲೂ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಮನೆಯಲ್ಲಿ ಇರೋದು ಚೆನ್ನಾಗಿಲ್ಲ ಮಗನೇ. ಅದು ಎಷ್ಟು ಬಿಡಬೇಕು. ಸೂಪರ್ ಮಾರ್ಕೆಟ್ಗೆ ವಾಪಸ್ ತೊಗೊಂಡೋಗಿ ಕೊಡ್ತೀನಿ. ಚೆನ್ನಾಗಿಲ್ಲ ತಗೊಳಪ್ಪ ಅಂತ. 100 ರೂಪಾಯಿ ಮಾರ್ಕೆಟಲ್ಲಿ. ಯಾಕೆ? ಸೂಟ್ ಇದೆ. ಬೇಡ ಮಗನೇ, ತೊಳ್ದಿಲ್ಲ ಅದು. ಎಷ್ಟು ಹೇಳಿ? ಒಂದು ಅರ್ಧ ಕೆಜಿ. 40 ಮಾಡ್ಕೊಂಡು ಕೊಡಿ. 40. ಬೇಡ ತೂಕ ಕರೆಕ್ಟ್ ಇದೆಯಾ? ಬೇಡ ಕಣಂತ 3/4 ಕೆಜಿ ಬೇಡ. ಈಗ ಮನೆ ಹತ್ರ ತಂದ್ಬಿಟ್ಟಿದ್ದೆ, ಅದು ಐತೆ.
ತೂಕ ಕರೆಕ್ಟ್ ಇದೆಯಾ ತೋರಿಸಿ. ಅಲ್ಲ ಅದನ್ನ ಬಟ್ ತೆಗೆದ್ಬಿಟ್ಟು ತೋರಿಸಿ, ಎರಡು ಸಮ ತೂಗ್ತದ. ತಗೊಳ್ಳಿ ಸುಮ್ಮನೆ ಏನು ಅಷ್ಟೊಂದು ಕಡಿಮೆ ಮಾಡ್ತೀರಾ. ಇದು ಫೋನ್ ಪೇ ಇದಿದೆಯಾ ಸ್ಕ್ಯಾನರು? ಹಾಗೆ ಬರ್ತಾ ನಾವು ಸ್ವಲ್ಪ ತರಕಾರಿ ತೊಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅಲ್ಲಿ ಅವರು ಹುಡುಗ ಒಬ್ಬನೇ ಇದ್ದಿದ್ದು, ಅವರು ಎಲ್ಲರಿಗೂ ಕೊಡ್ತಾ ಇದ್ರಲ್ಲ. ಸೊ ಇವ್ರು ಹೋಗ್ಬಿಟ್ಟು ನಾನೇ ಹಾಕೊತೀನಿ ಅಂತ ಅಂದ್ಬಿಟ್ಟು ರೆಗ್ಯುಲರಾಗಿ ತೊಗೊತೀವಲ್ಲ, ಪರಿಚಯ ಇದ್ದಾರೆ, ಹಾಕೋತಾ ಇದ್ದಾರೆ. ಬಂದವರೆಲ್ಲ ಇವ್ರನ್ನ ತರಕಾರಿ ಮಾರೋರು ಅಂತ ಅಂದ್ಕೊಂಡು ಅದೆಷ್ಟಪ್ಪ ಇದೆಷ್ಟಪ್ಪ ಅಂದರೆ ಇವ್ರು ರೆಸ್ಪಾಂಡೇ ಮಾಡ್ತಾಯಿಲ್ಲ. ಅಲ್ಲಿ ಅಲ್ಲಿ ಅಂತವ್ರೆ, ಅವ್ರು ಬೈಕೊಂತವ್ರೆ, ಏನಿವಯ್ಯ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಸೊ ಇವ್ರು ಬೇಗ ಅವ್ರಿಗೆ ಏನೇನು ಬೇಕೋ ಅದನ್ನು ತೊಗೊಂಡ್ರು. ಅದಾದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ಇಲ್ಲಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ನನಗೆ ಈ ಬೇಳೆ ಸಾಂಬಾರು ಅಂತ ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಜಾಸ್ತಿ ಮಾಡೋದಿಲ್ಲ. ನಾನು ಈ ಹಸಿ ಕಾಳು ಸಾಂಬಾರು ಮತ್ತು ಈ ಮೊಳಕೆ ಕಾಳು ಸಾಂಬಾರು ಈ ಥರದ್ದು ನಾನು ಇಷ್ಟಪಟ್ಟು ತಿಂತೀನಿ. ಹಾಗಾಗಿ ನಾನು ಈ ಬೇಳೆ ಯೂಸ್ ಮಾಡ್ಕೊಂಡು ಮಾಡೋದು ಕಡಿಮೆ. ಬಟ್ ಇವತ್ತು ನುಗ್ಗೆಕಾಯಿ ಬೇಳೆ ಹಾಕ್ತಾಯಿದ್ದೀನಿ. ಈ ಮದುವೆ ಮನೆಯಲ್ಲೆಲ್ಲ ಫಂಕ್ಷನ್ಗಳಲ್ಲೆಲ್ಲ ಈ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದಾಗ ಸಖತ್ತಾಗಿರುತ್ತಲ್ವ. ಸೊ ಹಾಗಾಗಿ ಇವತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಕೂಡ ರೆಡಿ ಆಯಿತು. ಊಟ ಎಲ್ಲ ಮಾಡಿದ್ವಿ. ಅದಾದಮೇಲೆ ಸಾಂಬಾರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಾದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ನೀವು ಇವತ್ತು ಬೆಳಗ್ಗೆ ಎದ್ದು ಆಲ್ರೆಡಿ ತಿಂಡಿನ ಪ್ರಿಪೇರ್ ಮಾಡಾಯ್ತು. ಅವಲಕ್ಕಿ ಉಪ್ಪಿಟ್ಟು ಇದು ರಮ್ಯನೇ ಮಾಡಿದ್ರು, ನಾನು ರಮ್ಯಂಗೆ ಸ್ವಲ್ಪ ಹೆಲ್ಪ್ ಮಾಡಿದೆ. ಸೊ ಈಗ ಅವ್ರನ್ನ ಇದೆಲ್ಲ ಟಿಫನ್ ಎಲ್ಲ ಹಾಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ನಾನು ಕೂಡ ಅಲ್ಲಿ ಬ್ರಷ್ ಮಾಡ್ಕೊಬಂದು ನಾನು ತಿನ್ಕೊಂಬಿಟ್ಟೆ ಬೇಗ, ಯಾಕಂದ್ರೆ ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಬಂದು ಪುನಃ ತರವನ್ನು ಅವರ ಸೌಮ್ಯ ಮಮ್ಮಿ ಮನೆಗೆ ಬಿಟ್ಕೊಡಿ ಅಂತ ಹೇಳ್ತಿದ್ದಾರೆ. ಸೊ ಬಿಡೋಕು ನನಗೂ ಇಯರ್ ಎಂಡ್ ಆಗಿರೋದ್ರಿಂದ ಮತ್ತೆ ಮಂತ್ ಎಂಡ್ ಆಗಿರೋದ್ರಿಂದ ನನಗೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇದೆ. ಸೊ ಹಾಗಾಗಿ ಅವನು ಸುಮ್ಮನೆ ಏನಾದರೂ ತರಲೆ ಮಾಡ್ತಾ ಇರ್ತಾನೆ ಮನೇಲಿ, ಹಾಗಾಗಿ ಬೇಗ ಬಿಟ್ಬಿಡೋಣ ಅಂತ ರಮ್ಯ ಅವರಿಗೆ ಟಿಫನ್ ಎಲ್ಲ ತಿಂದು ರೆಡಿ ಆಗ್ತಾ ಇದ್ದಾರೆ. ಸೊ ಇವಾಗ ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ. ಜೊತೆಗೆ ತಿಂಡಿ ಏನು ಮಾಡಿದ್ವಿ ಇವತ್ತು ನಮ್ಮ ಮನೆ ತೋರಿಸ್ತೀನಿ. ಮನೆ ಅವಲಕ್ಕಿ ಚಿತ್ರಾನ್ನ ಇವತ್ತು ಸೊ ಮಾಡಿದ್ವಿ. ಈಗ ಬಾಕ್ಸ್ ಹಾಕಬೇಕು ರಮ್ಮಿಂಗೆ. ಇನ್ನು ಬಾಕ್ಸ್ ಹಾಕಿದ್ರೆ ಇನ್ನು ಸ್ವಲ್ಪ ಉಳಿಯುತ್ತೆ, ಸ್ವಲ್ಪ ಜಾಸ್ತಿ ನನಗೆ ಮಾಡಿಬಿಟ್ಟಿರ್ತೀವಿ. ನೋಡೋಣ, ಇದು ಆ ಥರ ಏನಾದರೂ ಇನ್ನು ಸ್ವಲ್ಪ ಹಾಕೊಡಿ, ಮಧ್ಯಾಹ್ನಕ್ಕೆ ತಿಂತೀನಿ ಅಥವಾ ಈಗ ಯಾಕಂದ್ರೆ ಸ್ವಲ್ಪನೇ ತಿಂದಿರೋದು ಈಗ ಅವನು. ಇನ್ನು ಸ್ವಲ್ಪ ಮಮ್ಮಿ ಮನೆ ತಿಂತೀನಿ ಅಂತಾನೆ ಏನು ಕೇಳ್ತೀನಿ. ಈಗ ರಮ್ಮಿನ ಆಫೀಸಿಗೆ ಡ್ರಾಪ್ ಮಾಡಿಬಿಟ್ಟು ಅಂದರೆ ಬಸ್ ಸ್ಟಾಪ್ ಡ್ರಾಪ್ ಮಾಡಿಬಿಟ್ಟು ಆ ಥರ ಸ್ಕೂಲ್ ರಜೆ ಇರೋದ್ರಿಂದ ನಾವಿವಾಗ ಸೌಮ್ಯ ಮಮ್ಮಿ ಮನೆಗೆ ಬಿಡಕ್ಕೆ ಹೋಗ್ತಾ ಇದೀವಿ, ನಮ್ಮ ಅತ್ತಿಗೆ ಮನೆಗೆ. ಇನ್ನು ಬಿಟ್ಬಿಟ್ಟು ನಾನು ನನ್ನ ಮನೆಗೆ ಹೋಗಿ ಕೆಲಸಗಳನ್ನ ನೋಡಬೇಕು. ಸೌಮ್ಯ ಮಮ್ಮಿ ಮನೆಗೆ ಬಿಟ್ಬಿಟ್ಟು ಅಲ್ಲಿಂದ ವಿಡಿಯೋ ಮಾಡ್ತೀನಿ. ಕಂತೆಕೊಪ್ಲಿಗೆ ಅಜ್ಜಿ ಮತ್ತೆ ಅವ್ರ ತಮ್ಮ ಹೋಗಿರೋದ್ರಿಂದ ಕಂತೆಕೊಪ್ಲಿಗೆ ಹೋಗ್ಬೇಕು ಅಂತ ಇದ್ದಾನೆ. ಸೊ ನಾಳೆ ಕರ್ಕೊಂಡು ಹೋಗ್ತೀನಿ. ನನಗೆ ಇವತ್ತು ಮಂತ್ ಎಂಡ್ ಕೆಲಸ ಇದೆ, ನಾಳೆ ಫ್ರೀ ಆಗಿರ್ತೀನಿ. ಕರ್ಕೊಂಡು ಹೋಗ್ತೀನಿ ಅಂದ್ರೆ ಕೇಳ್ತಾ ಇಲ್ಲ. ಕರ್ಕೊಂಡು ಹೋಗ್ತೀನಿ ಇರು ಮಗನೆ, ನಾಳೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮಾತಲ್ವಾ. 100% ನಾಳೆ ಕರ್ಕೊಂಡು ಹೋಗ್ತೀನಿ. ಹೇಳಿದ್ರೆ ಕೇಳ್ತಾ ಇಲ್ಲ. ಕರ್ಕೊಂಡೋಗಿ ಅಂತಿದ್ದಾನೆ. ಈಗ ಸೌಮ್ಯ ಮಮ್ಮಿ ಮನೇಲಿ ಇರೋ, ನಂದು ಇವತ್ತು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಕಂತಕೊಪ್ಲು ಉಳ್ಕೊತೀಯಾ? ಇರೋ ಆಯ್ತು, ಕರ್ಕೊಂಡು ಹೋಗ್ತೀನಿ. ನಾಳೆ ಕರ್ಕೊಂಡು ಹೋಗ್ತೀನಿ, ಓಕೆನಾ? ನೋಡಿ ಅರ್ಥನೇ ಮಾಡ್ಕೊಳ್ಳಲ್ಲ ನನ್ನ ಮಗ ಹೇಳೋದನ್ನ. ಕೆಲ್ಸಗಳಿದೆ, ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಕೇಳಲ್ಲ. ಕರ್ಕೊಂಡು ಹೋಗ್ತೀನಿ ಮಗನೇ, ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ. ನಾಳೆ ಪ್ರಾಮಿಸ್ ಕರ್ಕೊಂಡು ಹೋಗ್ತೀನಿ, ಸರಿನಾ? ನೀನ್ ಹೇಳಿದ್ಮೇಲೆ ಕರ್ಕೊಂಡು ಹೋಗ್ತಾ ಇರ್ತೀನಾ? ಯಾರ ಮನೇಲಿ ಇರಲ್ವಾ? ಯಾಕೆ? ಕಾಲ್ ಕೆಳಕ್ ಬಿಡು, ಸ್ಲಿಪ್ಪರ್ ಕೆಳಕ್ ಬಿಡು. ಕರೆಕ್ಟಾಗಿ ಕುತ್ಕೋ ಇಲ್ಲಿ. ಕೋಪ ಮಾಡ್ಕೋಬೇಡ. ಹೇಳ್ದೆ ತಾನೆ ಕರ್ಕೊಂಡು ಹೋಗ್ತೀನಿ ಅಂತ. ಕರ್ಕೊಂಡು ಹೋಗ್ತೀನಿ ಇರು ಕಂದ. ಪಪ್ಪ ಬಿಸಿ ಅಂದ್ರೆ ಅರ್ಥ ಮಾಡ್ಕೊಬೇಕು. ಇವತ್ತು ನನ್ ಸ್ವಲ್ಪ ಕೆಲ್ಸಗಳಿದೆ, ಅದ್ ಮುಗಿಸ್ಕೊಂಡ್ಬಿಡ್ತೀನಿ ಆಯ್ತಾ? ನಾಳೆ ಕರ್ಕೊಂಡು ಹೋಗ್ತೀನಿ. ಓಕೆ ಅಂತ ಹೇಳು. ಓಕೆ ಅಂತ ಹೇಳು. ಇಲ್ಲಿ ನೋಡವಾ, ಬೇಜಾರ್ ಮಾಡ್ಕೊಂಬಾರ್ದು. ಬಾ ಇಲ್ಲಿ. ನೋಡಿ ಫ್ರೆಂಡ್, ನೋಡಿ ಎಷ್ಟು ಬೇಜಾರ್ ಮಾಡ್ಕೊತವ್ರೆ. ಆಯ್ತು ಬಾ, ಕರ್ಕೊಂಡು ಹೋಗ್ತೀನಿ. ಬಾ ಈ ಕಡೆ ಬಾ. ನಿನ್ಗೆ ಏನಕ್ಕೆ ಅಲ್ಲಿ ಅಜ್ಜಿ ಮತ್ತೆ ತಮ್ಮ ಅವರೇ ಅಂತ ಇಷ್ಟನಾ, ಅಥವಾ ಅಲ್ಲಿ ಪೂರ್ವ ಭವಿಷ್ಯ ಜೊತೆ ಆಟಕ್ಕೆ ಇಷ್ಟನಾ?
ಅವ್ರ ಜೊತೆ ಆಟ ಆಡಕ್ಕೆ ಇಷ್ಟನಾ ನಿಂಗೆ? ಸರಿ ಆಯ್ತು ಬಿಡು, ಕರ್ಕೊಂಡು ಹೋಗ್ತೀನಿ. ಈಗ ನಾನು ರಮ್ಯನ ಮತ್ತೆ ಅಥರ್ವನ ಇಬ್ಬರನ್ನು ಬಿಟ್ಬಿಟ್ಟು ಮನೆಗೆ ಬಂದೆ. ಮನೆ ಬೆಳಿಗ್ಗೆ ಲೈಟಾಗಿ ಇದ್ದಾಗ ರಮ್ಮಿಗೆ ತರಕಾರಿ ಎಲ್ಲ ಹಚ್ಕೊಟ್ಬಿಟ್ಟು ತಿಂಡಿ ಮಾಡೋದಕ್ಕೆ ನಾನು ಸ್ವಲ್ಪ ಕಸ ಗುಡಿಸಿದ್ದೆ ಲೈಟಾಗಿ, ಡೀಪಾಗಿ ಏನು ಗುಡಿಸಿರ್ಲಿಲ್ಲ. ಸೊ ಇವತ್ತು ನಮ್ಮ ಮನೆ ದೇವರು ವೀರಭದ್ರೇಶ್ವರನ ವಾರ, ಮಂಗಳವಾರ. ಸೊ ಹಾಗಾಗಿ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿ ಸ್ವಲ್ಪ ಲೈಟಾಗಿ ಒರೆಸ್ಕೊಂಡ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ನಾನು ಸ್ವಲ್ಪ ಕೆಲಸಗಳಿದೆ, ಇನ್ನು ಸಂಜೆವರೆಗೂ ಫ್ರೀನೇ ಆಗಲ್ಲ. ಹಾಗಾಗಿ ಏನು ಮಾಡ್ತೀನಿ, ಸ್ವಲ್ಪ ವ್ಯಾಕ್ಯೂಮ್ ಮಾಡಿಕೊಂಡು ಸ್ವಲ್ಪ ಒರೆಸ್ಕೊಂಡ್ಬಿಡ್ತೀನಿ. ಸ್ವಲ್ಪ 3 ಡೇಸಿಂದ ಎಲ್ಲ ಮನೇಲೇ ಇದ್ದಿದ್ದರಿಂದ ರಜಾ ಇದ್ದು ಸ್ವಲ್ಪ ಒರ್ಸೋಕ್ಕಾಗಿರಲಿಲ್ಲ, ಬರೀ ಕಸ ಗುಡಿಸ್ಕೊತಾ ಇದ್ವಿ. ನೆನ್ನೆನೂ ಆಗಲಿಲ್ಲ, ನೆನ್ನೆನೂ ಹಾಗೆ ಕಸ ಗುಡಿಸ್ಕೊಂಡ್ವಿ. ಸೊ ಹಾಗಾಗಿ ಇವತ್ತು ಇದು ಮಾಡಿಬಿಡ್ತೀವಿ. ಶನಿವಾರ ಒರೆಸಿದ್ವಿ, ಸೊ ಸೋಮವಾರ ನೆನ್ನೆ ಒರೆಸ್ಬೇಕಿತ್ತು, ಬಟ್ ಆಗಲಿಲ್ಲ, ರಜಾ ಅಲ್ವಾ ಅಂದ್ಬಿಟ್ಟು ಎದ್ದಿದ್ದು ಲೇಟ್ ಆಗೋಯ್ತು. ಸೊ ಈ ಥರ ಆಗೋಯ್ತು. ಹಾಗಾಗಿ ಇವತ್ತು ಒರೆಸ್ಬಿಟ್ಟು ಸ್ವಲ್ಪ ದೇವ್ರಿಗೆಲ್ಲ ಪೂಜೆ ಮಾಡಿಬಿಟ್ಟು ನಂದು ಸ್ವಲ್ಪ ಆಫೀಸ್ ಕೆಲಸ ಇದೆ, ನೋಡ್ತೀನಿ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಗಲೀಜ್ ಆಗಿದೆ, ಅಥರ್ವ ಅಂತೂ ಸಿಕ್ಕಾಬಟ್ಟೆ ಗಲೀಜ್ ಮಾಡಾಕ್ತಾನೆ. ಆ ಕ್ರಯಾನ್ಸೇ ಇಲ್ಲೆಲ್ಲ ಬರ್ದಿರೋದು ಕ್ರಯಾನ್ಸು. ಸೊ ನಾನು ಬೀಕೋ ಇದು ತುಂಬ ಚೆನ್ನಾಗಿ ಹೋಗುತ್ತೆ. ಹಾಗಾಗಿ ಆಮೇಲೆ ಫ್ರಾಗ್ರೆನ್ಸು ಚೆನ್ನಾಗಿದೆ ಇದು, ಹಾಗಾಗಿ ಇದನ್ನೇ ಯೂಸ್ ಮಾಡೋದು ನಾನು. ಸಖತ್ತು ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ನೋಡಿ, ಹಂಗೆ ಪಳ 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 ಅಂತ ಇದೆ, ತುಂಬ ಚೆನ್ನಾಗಿದೆ. ಯಾರಾದರೂ ಯೂಸ್ ಮಾಡೋಂಗಿದ್ರೆ ಇದನ್ನು ಯೂಸ್ ಮಾಡ್ಬೋದು, ಪರ್ಚೇಸ್ ಮಾಡೋಂಗಿದ್ರೆ ಮಾಡಿ. ಇದೆಲ್ಲ ಆನ್ಲೈನಲ್ಲೇ ಸಿಗುತ್ತೆ, ಬೀಕೋ ಅವ್ರದ್ದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಫ್ರಾಗ್ರೆನ್ಸ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ನೊಣಗಳು, ಸೊಳ್ಳೆಗಳು ಆ ಥರ ಎಲ್ಲ ಬರೋದಿಲ್ಲ. ನೋಡಿ ಹೊಸ ಥರ ಆಗೋಯ್ತು 5 ನಿಮಿಷಕ್ಕೆ. ಒಂದು ವಿಷಯ ಏನಪ್ಪ ಅಂದರೆ, ನಾವು ಗೋಪ್ರೋನ ತರಿಸ್ಕೊಂಡ್ವಿ ಅಮೇರಿಕಾದಿಂದ, USA ಇಂದ, ರಮ್ಮಿನ ಫ್ರೆಂಡ್ ಹತ್ರ. ಬಟ್ ಯೂಸ್ ಮಾಡ್ತಿಲ್ಲ, ಸುಮ್ಮನೆ ಇದೆಲ್ಲ ಯೂಸ್ ಮಾಡಲಿಲ್ಲ ಅಂದರೂ ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ಕೊಟ್ಬಿಡೋಣ ಅಂತ ಇದ್ದೀನಿ ಗೋಪ್ರೋನ. ಯಾರಾದರೂ ಇನ್ ಕೇಸ್ ತಗೊಳ್ಳೋರು, ಪರ್ಚೇಸ್ ಮಾಡೋರಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಸೇಲ್ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇದ್ರದ್ದು ಇಂಡಿಯಾ ಪ್ರೈಸ್ ಬಂದು 50,000 ಇದೆ ನಾವು ತೊಗೊಂಡಾಗ. ಇವಾಗ ಜಾಸ್ತಿ ಆಗಿರ್ಬೋದು, ಐ ಥಿಂಕ್. ಸ್ವಲ್ಪ ನೆಗೋಷಿಯಬಲಲ್ಲಿ ಕೊಟ್ಬಿಡ್ತೀನಿ. ತುಂಬ ಚೆನ್ನಾಗಿದೆ. ಕಾರ್ಡು ಎಲ್ಲ ತೊಗೊಂಡಿದ್ದೀನಿ ಹೊಸದು, 2 GB ಮೆಮೊರಿ ಕಾರ್ಡು, 2 GB ಅಲ್ಲ ಸಾರಿ 8 GB ಆ ಥರ ಮೆಮೊರಿ ಕಾರ್ಡ್ ತೊಗೊಂಡಿದ್ದೀನಿ. ನೋಡಿ, ಯಾರಾದರೂ ಯೂಸ್ ಆಗೋವಂಥವ್ರಿಗಾದರೂ ಯೂಸ್ ಆಗಲಿ. ನಮಗೆ ಆ್ಯಕ್ಚುಲಿ ಯೂಸ್ ಆಗ್ತಿಲ್ಲ. ತುಂಬ ಚೆನ್ನಾಗಿದೆ. ನಾವು ಜಾಸ್ತಿ ಯೂಸೇ ಮಾಡಿಲ್ಲ, ಒಂದು ವಿಡಿಯೋ ಶೂಟು ನಾವು ಅದರಲ್ಲಿ ಮಾಡಿಲ್ಲ. ಜೊತೆಗೆ ಮನೆ ಕೆಲಸ ಎಲ್ಲ ಮುಗಿಸಾಯಿತು, ಕಸ ಗುಡಿಸಿ ಮನೆಯೆಲ್ಲ ಒರೆಸಾಯಿತು. ಅದನ್ನೆಲ್ಲ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಸಾರಿ. ಏನಪ್ಪ ಅಂತ ಹೇಳಿದ್ರೆ, ನಾನು ಆಫೀಸ್ ಕೆಲಸ ಅರ್ಜೆಂಟ್ ಬಂತು. ಸೊ ಹಾಗಾಗಿ ಕೆಲಸ ಮುಗಿಸ್ಬಿಟ್ಟೆ, ಒಟ್ಟಿಗೆ ಆಮೇಲೆ ಸ್ನಾನ ಹೋಗೋಣ ಅಂದ್ಬಿಟ್ಟು ಸುಮ್ಮನಾದೆ. ಆಲ್ರೆಡಿ ಇಷ್ಟೆಲ್ಲ ಕೆಲಸ ಮಾಡಿ ಬರೋಷ್ಟರಲ್ಲಿ ಆಲ್ರೆಡಿ 12 ಗಂಟೆ ಆಗಿದೆ. ಮನೆ ಕಸ ಗುಡಿಸಿ ಒರೆಸಿ ಅವ್ರನ್ನೆಲ್ಲ ಡ್ರಾಪ್ ಮಾಡಿ ಬಂದು ಎಷ್ಟು ಬೇಗ ಟೈಮ್ ಇತ್ತು ಅನ್ನೋದೇ ಗೊತ್ತಾಗಲಿಲ್ಲ. ನಾನು ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ತಾ ಕೂತ್ಕೊಂಡ್ಬಿಟ್ಟೆ, ಫುಲ್ ಟೈಮ್ ಆಗೋಯ್ತು. ಅರ್ಜೆಂಟು ಸ್ವಲ್ಪ ಏನೋ ಆಫೀಸಿಂದ ಕಾಲ್ ಬಂತು, ಹಾಗಾಗಿ ಇನ್ನು ರೆಸ್ಪಾನ್ಸ್ ಮಾಡಲೇಬೇಕಾಯಿತು. ಸೊ ಹಾಗಾಗಿ ಆಫೀಸ್ ಕೆಲಸ ಮಾಡೋಣ ಅಂದ್ಕೊಂಡು ಬಂದೆ. ಆಫೀಸ್ ಕೆಲಸ ಮಾಡ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಸೆಕೆ ಇದೆ. ಏನಪ್ಪ ಅಂದರೆ, ಫ್ಯಾನ್ ಹಾಕೊಂಡ್ರೆ ನಾವೇನು ಮಾತಾಡ್ತೀವಿ ಅದು ಕೇಳಿಸಲ್ಲ. ಕೇಳಿಸ್ತಾ ಇರೋದ್ರಿಂದ ಸೊ ಆಫೀಸ್ ಕೆಲಸ ಮುಗಿಸೋಣ ಅಂತ ಕೂತ್ಕೊಂಡ್ರೆ ಇಯರ್ ಎಂಡಲ್ಲಿ ಒಂದಾದ್ಮೇಲೆ ಒಂದು ಕೆಲಸಗಳಿದ್ದೇ ಇರ್ತದೆ. ಹಾಗಾದರೆ ಇಲ್ಲ, ತಲೆ ಕೆಟ್ಟು ಹೋಗ್ಬಿಡುತ್ತೆ ಇಯರ್ ಎಂಡಲ್ಲಿ. ಕೆಲಸಗಳು ನಾರ್ಮಲಾಗಿ ಮಂತ್ ಎಂಡಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್, ನಮಗೆ ಕೆಲಸಗಳು ಜಾಸ್ತಿ ಇರುತ್ತೆ. ಬೆಳಗ್ಗೆಯಿಂದ ಮೇಲೂ ಓಪನ್ ಮಾಡಿರಲಿಲ್ಲ ನಾನು, ತುಂಬ ಕೆಲಸಗಳಿದೆ. ಸೊ ಹಾಗೆ ನಿಮ್ಮೆಲ್ಲರದ್ದು ತಿಂಡಿ ಆಯಿತಾ, ಏನು ಮಾಡ್ತಾಯಿದ್ದೀರಾ ಕಮೆಂಟ್ ಮಾಡಿ. ಸೊ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ತಿದೆಯಾ ಅಂತ ಅಂದ್ಕೊತೀನಿ. ಸೊ ನಾನು ಆಫೀಸ್ ಕೆಲಸ ಮುಗಿಸಿ ನಾನು ವಾಪಸ್ ಬರ್ತೀನಿ. ಮೇಲಿಗೆ ರಿಪ್ಲೈ ಮಾಡಿದ್ದೆ ನಾನು, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಆಯಿತು, ದೀಪ ಹಚ್ಚಿದ್ದೀನಿ. ಈಗ ಆಲ್ರೆಡಿ 2 ಗಂಟೆ ಆಗಿಬಿಟ್ಟಿದೆ, ಅಷ್ಟೊತ್ತಾಗೋಯ್ತು. ಯಾಕೆಂದರೆ ನನ್ನ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡೋದು ಇಷ್ಟೊತ್ತಾಯಿತು. ಈಗ ಆ್ಯಕ್ಚುಲಿ ಏನಂದರೆ, ರಾತ್ರಿನೇ ಸಾಂಬಾರು ಮಾಡಿಟ್ಟಿದ್ರು ರಮ್ಯಾ ಅವರು. ರಾತ್ರಿ ಅಂದರೆ ನಮಗೆ ಊಟಕ್ಕೆ ನೆನೆ ರಾತ್ರಿ ಮಾಡ್ಕೊಂಡಿದ್ವಿ. ಹೇಳ್ತೀನಿ ಏನು ಸಾಂಬಾರು ಮಾಡಿದ್ವಿ, ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದ್ವಿ. ಅದು ಬಿಸಿ ಮಾಡ್ಕೊಬೇಕು, ಇವಾಗ ಬಿಸಿ ಮಾಡೋಕೆ ಇಡಬೇಕು. ಲೈಟ್ ಆನ್ ಮಾಡ್ಬಿಡ್ತೀನಿ. ನೋಡಿ, ನುಗ್ಗೆಕಾಯಿ ಬೇಳೆ ಹಾಕಿ ರಾತ್ರಿ ಸಾಂಬಾರು ಮಾಡಿದ್ವಿ, ಊಟ ಮಾಡಿದ್ವಿ. ಈಗ ನನಗೆ ಇದೇ ಸಾಂಬಾರು ಆಗುತ್ತೆ. ಬಿಸಿಗಿಟ್ಟಿದ್ದೀನಿ, ಊಟ ಮಾಡಬೇಕು. ಸಾಂಬಾರು ಆದಮೇಲೆ ರೈಸು ಮಾಡ್ಕೊಬೇಕು. ಜೊತೆಗೆ ಬೆಳಿಗ್ಗೆದು ಸ್ವಲ್ಪ ಮಿಕ್ಕಿದೆ, ಅದನ್ನು ತಿನ್ನೋದಕ್ಕೆ ಹೋಗಲ್ಲ. ರೈಸ್ ಮಾಡ್ಕೊಂಡು, ಸಾಂಬಾರಂತೂ ಸಖತ್ತಾಗಿ ಮಾಡಿದ್ರು ನನ್ನ ಹೆಂಡತಿ.
ರಾತ್ರಿ ಪೃಥ್ವಿನೂ ಊಟ ಮಾಡ್ದ, ಅಕ್ಕ ತುಂಬ ಚೆನ್ನಾಗಿದೆ ಅಂತ ಹೇಳ್ದ. ನನಗೂ ಅಷ್ಟೇ ತುಂಬ ಇಷ್ಟ ಆಯಿತು. ರಮ್ಯಾ ಯಾವುದನ್ನೇ ಆಗಲಿ ಫಸ್ಟ್ ಟೈಮ್ ಮಾಡಿದ್ರೆ ಅದೇನೋ ಚೆನ್ನಾಗಾಗಲ್ಲ ಕೆಲವ್ರಿಗೆ. ರಮ್ಯಾ ಫಸ್ಟ್ ಟೈಮ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿರ್ತಾಳೆ. ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂದರೆ ಏನೋ ಎಕ್ಸ್ಪೀರಿಯನ್ಸ್ ಇರಬೇಕೇನೋ ಅಡುಗೆಲಿ, ಆ ಥರ ಅನಿಸ್ಬೇಕು, ಆ ಥರ ಮಾಡಿದ್ಲು. ಬಟ್ ಅವಳಿಗೆ ಯಾವುದೇ ರೀತಿ ಅಡುಗೆಲಿ ಎಕ್ಸ್ಪೀರಿಯನ್ಸ್ ಇಲ್ಲ. ಆದರೂ ಫಸ್ಟ್ ಟೈಮ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಇವಾಗ ಊಟ ಮಾಡೋಣ, ಹೊಟ್ಟೆ ತುಂಬ ಹಸಿತಾ ಇದೆ. ಊಟ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಆ್ಯಕ್ಚುಲಿ ತಿಂಡಿಗೆ ಸೌತೆಕಾಯಿ ನೆನೆ ತಂದಿದ್ದು, ಕಟ್ ಮಾಡ್ಕೊಳ್ಳೇ ಇಲ್ಲ. ಸೌತೆಕಾಯಿ ಈ ಟೈಮಲ್ಲಿ ಸಮ್ಮರಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಬಾಡಿ ಬೇಗ ಡಿಹೈಡ್ರೇಷನ್ ಆಗಲ್ಲ. ಸೌತೆಕಾಯಿ ನೀರಂಶ ಇರೋಂಥದ್ದು ಕಲ್ಲಂಗಡಿ ಹಣ್ಣು ಆಗ್ಬೋದು, ಆ ಥರ ದೇಹಕ್ಕೆ ತಗೋತಾ ಇರಬೇಕು. ಈಗ ಬಿಸಿಲು ಟೈಮಲ್ಲಿ ಅವಾಗ ಹೋಗಿ ನೀರು ಕುಡಿಬೇಕು, ಮಜ್ಜಿಗೆ ಕುಡಿಬೇಕು, ತುಂಬ ಒಳ್ಳೆಯದು. ನೀವು ಅಷ್ಟೇ, ನಿಮ್ಮ ಮಕ್ಳುಗಳಿಗೆ, ನಿಮಗೆ ಎಲ್ಲರೂ ನಾವು ಚೆನ್ನಾಗಿದ್ರೆ ಆರೋಗ್ಯ, ಅದೇನು ಹೇಳ್ತಾರಲ್ಲ ಹೆಲ್ತ್ ಈಸ್ ವೆಲ್ತ್ ಅಂತ. ಸೊ ಹಾಗಾಗಿ ಎಲ್ಲರೂ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಪ್ರತಿ ವರ್ಷ ಬಿಸಿಲು ಜಾಸ್ತಿ ಆಗ್ತಾ ಇರುತ್ತೆ, ಹಾಗಾಗಿ ನಮ್ಮ ದೇಹಕ್ಕೆ ಏನು ಒಳ್ಳೇದು ಕೊಡಬೇಕು ಅದನ್ನು ಕೊಡ್ತಾ ಇರಬೇಕು. ಮಳೆಗಾಲದಲ್ಲಿ ಏನು ತಿನ್ನಬೇಕು, ಬೇಸಿಗೆಗಾಲದಲ್ಲಿ ಏನು ತಿನ್ನಬೇಕು, ಚಳಿಗಾಲದಲ್ಲಿ ಏನು ತಿನ್ನಬೇಕು, ಅದನ್ನು ವೆದರ್ಗೆ ತಕ್ಕಂತೆ ನಮ್ಮ ಫುಡ್ ಹ್ಯಾಬಿಟ್ ಇರಬೇಕು. ಅವಾಗ ನಾವು ಹೆಲ್ದಿಯಾಗಿರೋದಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಸೊ ಬನ್ನಿ ಊಟ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ರಮ್ಯಾ ಹೊರಟಿದ್ದೀನಿ ಆಫೀಸಿಂದ ಅಂತ ಕಾಲ್ ಮಾಡಿದ್ರು, ಹಾಗಾಗಿ ಕರ್ಕೊಂಬರೋದಕ್ಕೆ ಬಸ್ ಸ್ಟಾಪ್ ಹತ್ರ ಹೋಗ್ಬೇಕೀಗ. ಹೋಗ್ತಾ ಇದ್ದೀನಿ. ನಾನು ಬಸ್ ಸ್ಟಾಪ್ ಹೋಗೋಷ್ಟು ಅವ್ರು ಬರ್ತಾರೆ. ಎಷ್ಟು ಬೇಗ ಕತ್ಲೆ ಆಗುತ್ತೆ ಗೊತ್ತಾಗಲ್ಲ, ಎಷ್ಟು ಬೇಗ ಬೆಳಿಗ್ಗೆ ಆಗುತ್ತೆ ಗೊತ್ತಾಗಲ್ಲ. ದೇವರೇ, ಕರ್ಕೊಂಬರ್ತೀನಿ. ರಮ್ಯಾ ಬಂದಾಗ ವಿಡಿಯೋ ಮಾಡ್ತೀನಿ. ಓಕೆ, ಬಾಯ್. ರಮ್ಯಾ ಬರ್ತಾ ಇರೋ ಬಸ್ ಬಂತು. ಇದೇ ರೆಡ್ ಬಸ್ ಬರ್ತಾ ಇದೆ. ಬಸ್ ಎಷ್ಟು ರಶ್ ಆಗಿರ್ತದೆ ಅಂದರೆ ಸೀಟ್ ಸಿಕ್ಕಿರುತ್ತೋ ಎಲ್ಲೋ ಗೊತ್ತಿಲ್ಲ. ಈಗ ಅಷ್ಟೊಂದೇನು ರಶ್ ಆಗಿಲ್ಲ ಇವತ್ತು. ಅಲ್ಲೇ ಮುಂದೆ ನಿಂತಿದ್ದಾರೆ. ಬಸ್ಸೇ ನೆನೆಸ್ತಾಗಲ್ಲಪ್ಪ, ನಿಲ್ಸುಗುರು ಮುಂದೆ ಹೊರಟೋದ್ರು. ಇಂದ ಬಂದರು, ಫುಲ್ ಟಯರ್ಡ್ ಆಗ್ಬಿಟ್ಟವ್ರೆ. ಮನೆ ಕರ್ಕೊಂಡೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೋಯ್ತಾ ಅಂದವೇ ಚಿಕನ್ ತೊಗೊಂಡೋಗ್ಬಿಡ್ತೀವಿ. ಸಾಂಬಾರು ಅದೇ ಇದೆ, ಕಬಾಬ್ ಏನಾದರೂ. ಓ ಸಾರಿ, ಇವತ್ತು ಇವ್ರು ರಮ್ಯಾ ಅವರ ಫ್ರೆಂಡ್ ಮನೆ ಇನ್ವೈಟ್ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ ಹೇಳಿದ್ರು ರಮ್ಯಾ, ಹಂಗೂ ಮರ್ತುಬಿಟ್ಟೆ. ಗೊತ್ತಾಯ್ತು. ಪೂಜಾ ಅವ್ರ ಫ್ರೆಂಡ್ ಮನೆ ಇವತ್ತು ಶಿವ ವೈಫ್ನ, ರಮ್ಮಿನ, ನನ್ನನ್ನು ಎಲ್ಲರನ್ನ ಇನ್ವೈಟ್ ಮಾಡಿದಾರಂತೆ. ಅಲ್ಲಿಗೆ ಹೋಗೋದಿದೆ. ಸೊ ಬನ್ನಿ, ಸದ್ಯಕ್ಕೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಅಲ್ಲಿಗೆ ಹೋಗೋಣ. ನಾನು ಇವತ್ತು ಇಲ್ಲೇ ಇರ್ತೀನಿ, ನೀನು ಪಪ್ಪ ಹೋಗಿ. ಫ್ರೆಂಡ್ಸ್, ನನ್ನ ಫ್ರೆಂಡ್ ಮನೆಗೆ ಬಂದು ಅಲ್ಲಿ ಊಟ ಎಲ್ಲ ಮುಗಿಸಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ರಕ್ಷಿತಾ ಅವ್ರನ್ನು ಹೊಸ್ದಾಗಿ ಮದುವೆ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಊಟಕ್ಕೆ ಕರೆದಿದ್ರು. ಅವರು ನಾವು ಎಲ್ಲ ಊಟಕ್ಕೆ ಬಂದಿದ್ವಿ. ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಳು US ಅಲ್ಲಿ ಇದ್ದಾಳಲ್ಲ, ಅವರ ಅಪ್ಪ ಅಮ್ಮನೂ ಕೂಡ ಇನ್ವೈಟ್ ಮಾಡಿದ್ಲು. ಎಲ್ಲರೂ ಬಂದು ಊಟ ಮಾಡಿದ್ವಿ. ಅಡುಗೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಈಗ ಎಲ್ಲರೂ ಮನೆ ಕಡೆ ಹೊರಡ್ತಾ ಇದ್ದೀವಿ. ಯಾಕೋ ಇವತ್ತು ರಮ್ಯಾ ಅವರು ವಿಡಿಯೋಗೆ ಬರ್ತಾನೆ ಇಲ್ಲ. ಯಾಕೋ ಒಂಥರ ತುಂಬ ಮೆಂಟಲಿ ಸ್ಟ್ರೆಸ್ ಆದಂಗೆ ಆಗಿದೆ ಅನ್ಸುತ್ತೆ ಅವ್ರಿಗೆ. ನನಗೆ ಅರ್ಥ ಆಗ್ತಿದೆ ಅವ್ರ ಟಯರ್ಡ್ನೆಸ್ಸು. ಅವರು ಬಸ್ ಇಳಿದು ಬಂದ್ರಲ್ಲ, ಅವಾಗ್ಲೂ ಕಾರಲ್ಲಿ ವಿಡಿಯೋ ಮಾಡ್ತೀನಿ ಅಂತಿದ್ದಕ್ಕೆ ಇಲ್ಲ ಬೇಡ, ಯಾಕೋ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರು. ಸೊ ಒಂದೊಂದ್ಸಲ ಈ ಥರ ಆಗ್ಬಿಡುತ್ತೆ. ಅವಾಗ ನಾವು ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು, ಗಂಡ ಆದವನು. ಸೊ ಹಾಗಾಗಿ ನಾನು ಯಾವುದಕ್ಕೂ ಫೋರ್ಸ್ ಮಾಡೋಕೆ ಹೋಗಲಿಲ್ಲ. ಊಟಕ್ಕೆ ಮಧ್ಯಾಹ್ನನೇ ಇನ್ಫಾರ್ಮ್ ಮಾಡಿಬಿಟ್ಟಿದ್ರಂತೆ ಅವರು, ರಮ್ಯಾ ಇವತ್ತು ನಮ್ಮನೆ ಡಿನ್ನರ್ಗೆ ಬನ್ನಿ ಅಂತ. ಹಾಗಾಗಿ ಬರೋಕ್ಕೆ ಇಷ್ಟ ಇರಲಿಲ್ಲ, ಟಯರ್ಡ್ ಆಗಿಬಿಟ್ಟು. ಬಟ್ ಆದರೂ ಪಾಪ ಫ್ರೆಂಡ್ಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಆಮೇಲೆ ಅವ್ರು ನಮ್ಮ ಮೂರು ಮನೆಯವ್ರನ್ನೂ ಇನ್ವೈಟ್ ಮಾಡಿದ್ರಿಂದ ಹೋಗಲೇಬೇಕಿತ್ತು. ಹಾಗಾಗಿ ಎಷ್ಟೇ ಟಯರ್ಡ್ ಆಗಿದ್ರು ಬಂದ್ಲು ರಮ್ಯಾ. ಹಾಗಾಗಿ ಈಗ ನಾಳೆಯಿಂದ ರಮ್ಯಾ ಎನರ್ಜೆಟಿಕ್ ಆಗಿ ವಿಡಿಯೋಸ್ ಮಾಡ್ತಾರೆ. ಇವತ್ತು ಈ ವಿಡಿಯೋನ ನಾನೇ ಸ್ಟಾರ್ಟ್ ಮಾಡಿ ನಾನೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ರಮ್ಯಂಗೆ ಪ್ರೀತಿ ಕೊಡ್ತಿರೋ ಹಾಗೆ ನನಗೂ ಪ್ರೀತಿ ಕೊಡಿ. ಯಾವುದು ನೆನ್ನೆ ಮಾಡಿದ ಕ್ಲಿಪ್ಪಿಂಗ್ ಸ್ವಲ್ಪ ಹಾಕ್ತಾರಂತೆ ರಮ್ಯಾ ಅವರು.
ಹಾಗಾಗಿ ಅವ್ರ ವಾಯ್ಸ್ ಕೇಳಿಸ್ತು ನಿಮ್ಗೆ ಅನ್ಕೋತೀನಿ. ರಮ್ಯಾ, ವಿಡಿಯೋಗಾರ ಬಂದ್ರೆ ಅಟ್ಲೀಸ್ಟ್ ಏನಾದ್ರೂ ಹೇಳಂಗಿದ್ರೆ ಹೇಳ್ಬಾ. ಹಾಗೇನೆ ಅಂತ ಅಂದ್ರೆ ಇವತ್ತು ನನ್ನ ಮೂಡ್ ಚೆನ್ನಾಗಿಲ್ಲ ಆಯ್ತಾ. ಒಂಥರ ಕೆಲವು ಸಲ ಅದನ್ನ ಮನ್ಸಲ್ಲಿರೋದನ್ನ ಹೇಳ್ಕೊಳಕ್ ಆಗಲ್ಲ. ನಮ್ಗೆ ಒಂಥರ ಸ್ವಲ್ಪ ಬೇಜಾರಿರುತ್ತೆ, ಏನೋ ಒಂದಿರುತ್ತೆ, ಅದನ್ನ ಶೇರ್ ಮಾಡ್ಕೊಳಕ್ ಆಗಲ್ಲ. ಸ್ವಲ್ಪ ಯಾಕೋ ಕ್ಯಾಮ್ರಾ ಮುಂದೆ ನಿಂತು ಫೇಸ್ ಮಾಡಿ ಆಕ್ಟಿವ್ ಜೋಶ್ ಎಲ್ಲ ಇಲ್ಲ. ಸೊ ನಾಳೆ ಕಮ್ ಬ್ಯಾಕ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಈಗ ಚೆನ್ನಾಗಿ ನಿದ್ರೆ ಮಾಡ್ಬೇಕು ನಾನು. ಸ್ವಲ್ಪ ಬೆಳಿಗ್ಗೆ ಎದ್ದರಷ್ಟಲ್ಲಿ ಸರಿ ಹೋಗುತ್ತೆ. ಹಾಗೆ ನನ್ನ ಮಗಂದು ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈಗ ಮೊನ್ನೆ ಶಾಪಿಂಗ್ ಮಾಡಿದ್ದಾನೆ. ಮೊನ್ನೆ ಶಾಪಿಂಗ್ ಮಾಡಿದ್ದು ಸುಮಾರು ತಗಸ್ಕೊಂಡು ಒಂದು 5,000 ರೂಪಾಯಿ ಶಾಪಿಂಗ್ ಮಾಡಿದ್ದೇನೆ. ಎದ್ದಿನ್ಕೋ ತೋರ್ಸಿಲ್ಲಿ, ಎದ್ದಿನ್ಕೋ. ಸಾರಿ ಮಗನೆ. ಇದು ಆಕ್ಚುಲಿ ಸ್ಟೈಲ್ ಯೂನಿಯನ್ ಇದೆಯಲ್ಲ, ಗರುಡ ಮನೇಲಿ ಅಲ್ಲಿ ತಗೊಂಡಿದ್ದು. ಎಲ್ಲ ಹೋಗಿ ಅವನವನೇ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ. ಅವನ ತಮ್ಮಂಗೂ ಇದೇ ತರ ತಗೊಂಡಿದ್ದಾನೆ. ನನ್ನ ತಮ್ಮಂಗೂ ಇದೇ ತರ ಕೊಡಿ ಅನ್ಬಿಟ್ಟು. ಸೊ ಹೇಗಿದೆ ಕಮೆಂಟ್ ಮಾಡಿ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೇಳು. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಕೈ ತೆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್.